ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ 100 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆ ಮಡಿಕೇರಿಯಲ್ಲಿ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಶತಮಾನೋತ್ಸವ ಕಟ್ಟಡದ ಶಿಲಾನ್ಯಾಸವನ್ನು ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ನೆರವೇರಿಸಿದರು. ಬಳಿಕ ನಗರದ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದ ಹೊರಾಂಗಣದಲ್ಲಿ ಬ್ಯಾಂಕಿನ ಸಂಚಾರಿ ಸಹಕಾರಿ ಬ್ಯಾಂಕ್ ವಾಹನವನ್ನು ಶಾಸಕ ಕೆ.ಜಿ. ಬೋಪಯ್ಯ ಉದ್ಘಾಟಿಸಿದರು. ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ಬ್ಯಾಂಕಿನ ಶತಮಾನೋತ್ಸವ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್, ತಾನು ಸಹಕಾರಿ ಸಂಘದಿಂದಲೇ ರಾಜಕೀಯಕ್ಕೆ ಬಂದಿದ್ದು ಹಲವಾರು ಸವಾಲುಗಳನ್ನು ಎದುರಿಸಿದ್ದೇನೆ. 23 ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿದ್ದು ಸಹಕಾರಿ ಸಚಿವನಾಗುತ್ತೇನೆಂದು ಭಾವಿಸಿರಲಿಲ್ಲ. ನಾನು ಅಧಿಕಾರ ಸ್ವೀಕರಿಸಿದ ಬಳಿಕ ಯಾವುದೇ ಸಹಕಾರಿ ಸಂಘಕ್ಕೂ ತೊಂದರೆ ನೀಡಲು ಹೋಗಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರು, ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ತಾನು ಕೂಡ ಸಹಕಾರ ಸಂಘದಿಂದಲೇ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ದು ಸಹಕಾರ ಸಂಘ ಉಳಿಯಲು ಎಲ್ಲರ ಸಹಕಾರ ಅಗತ್ಯ. ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ವರ್ಗ ಸಹಕಾರ ಸಂಘದ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇಂದಿನ ರಾಷ್ಟ್ರೀಕೃತ ಬ್ಯಾಂಕುಗಳು ಹಾಗೂ ಡಿಸಿಸಿ ಬ್ಯಾಂಕನ್ನು ಗಮನಿಸಿದಾಗ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಎಂಬುದು ತಿಳಿಯುತ್ತೆ. ಹಳ್ಳಿ ಹಳ್ಳಿಗೆ ಬ್ಯಾಂಕಿಂಗ್ ಸೇವೆ ತಲುಪಿಸಿದ ಹೆಗ್ಗಳಿಕೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನದ್ದು. ಡಿಸಿಸಿ ಬ್ಯಾಂಕ್ ಹೆಮ್ಮರವಾಗಿ ಬೆಳೆದು ಮತ್ತಷ್ಟು ಜನಸೇವೆ ಮಾಡುವಂತಾಗಲಿ ಅಂತ ಹಾರೈಸಿದರು. ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಲಕ್ಷಾಂತರ ರೈತ ಕುಟುಂಬಕ್ಕೆ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ, ಯಾರು ಡಿಪಾಸಿಟ್ ಇಟ್ಟಿರ್ತಾರೆ ಅವರಿಗೆ ಡಿವಿಡೆಂಡ್ ಮತ್ತು ಇಂಟ್ರೆಸ್ಟನ್ನು ಕೊಡ್ತಕ್ಕಂಥ 1921ರಿಂದ 2021ರವರೆಗೆ ಯಾರು ಪ್ರಾಮಾಣಿಕವಾಗಿ ಸಹಕಾರ ಸಂಸ್ಥೆಯನ್ನು ಬೆಳೆಸಿದಾರೋ ಅವರೆಲ್ಲರಿಗೂ ಕೂಡ ನಾನು ಸಹಕಾರ ಸಚಿವನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸಹಕಾರ ಸಚಿವನಾಗ್ತೇನೆ ಅಂತಕ್ಕಂಥ ಯಾವ ಭರವಸೆಯೂ ಕೂಡ ಇರಲಿಲ್ಲ. ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷನಾಗಿ ಆಗಿನ ಸರ್ಕಾರದಿಂದ ನಮಗೆ ಸಾಕಷ್ಟು ಕಿರುಕುಳ ಬಂದಂಥ ಸಮಯದಲ್ಲಿ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅಡ್ವೊಕೇಟ್ ಅವರು, ನಾಣಯ್ಯನವ್ರನ್ನ ತಾವು ಭೇಟಿ ಮಾಡಿ ಅವರು ನಿಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಅಂತೇಳಿ. ನಾನು ಅಡ್ವೊಕೇಟರಿಗೆ ಹೇಳಿದೆ, ನಾನು ಒಂದು ರಾಜಕೀಯ ಪಕ್ಷ, ಅವರೊಂದು ರಾಜಕೀಯ ಪಕ್ಷ, ಅವರು ನೋಡ್ತಾರೆ ಅಂತಕ್ಕಂಥದ್ದನ್ನು. ಯಾವುದೇ ರಾಜಕೀಯ ಪಕ್ಷ ಇರಲಿ, ಇದು ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟದ್ದು ಅಂತೇಳಿ ಹೇಳಿದ ಮೇಲೆ ನಾನು ನಮ್ಮ BL ಲಕ್ಕೇಗೌಡರು ಇನ್ನಿತರರು ಕೂಡ ಸನ್ಮಾನ್ಯ ನಾಣಯ್ಯನವರು ಲಾ ಮಂತ್ರಿಗಳು 7 ಕ್ವಾರ್ಟರ್ಸ್ನಲ್ಲಿರ್ತಕ್ಕಂಥ ಅವ್ರ ಮನೆಗೆ ಭೇಟಿ ಮಾಡಿ ಅಸೆಂಬ್ಲಿ ಕೂಡ ನಡೀತಾ ಇತ್ತು. ತಕ್ಷಣ ಸ್ಪಂದಿಸ್ತಕ್ಕಂಥದ್ದನ್ನು ಮಾಡಿದ್ರು. ಯಾವ ಸಹಕಾರಿ ಸಂಸ್ಥೆಗೂ ಸಹಕಾರ ಧುರೀಣರಿಗೂ ಸಹಕಾರದಿಂದ ತೊಂದರೆ ಆಗಬಾರ್ದು, ಈ ಕಾನೂನನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿ ಆ ತೊಂದರೆಯನ್ನು ಕೊಡಗಿಗೆ ಬಂದಂಥ ಸಮಯದಲ್ಲಿ ಅವರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡೆದು ಕೂಡ ಬಂದೆ. ಮೊಟ್ಟ ಮೊದಲ ಬಾರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ
ಸಹಕಾರ ಸಂಸ್ಥೆಯಲ್ಲಿ ನಾನು ಅದಕ್ಕೆ ಸಾಕಾರ ಮಾಡಬೇಕು ಅಂತಕ್ಕಂಥ ವೈಯಕ್ತಿಕವಾಗಿ ನಾನು ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಬಂದಂಥವನು. ಅದು ಕೋಆಪರೇಟಿವ್ ಬ್ಯಾಂಕ್ನಲ್ಲಿದ್ದೆ, ಕ್ರೆಡಿಟ್ ಸೊಸೈಟಿಯಲ್ಲಿದ್ದೆ. ಸಹಕಾರ ಭಾಳ ತೊಂದರೆಯನ್ನು ಕೊಟ್ಟು ನನ್ನ ಸೂಪರ್ ಸೀಡ್ ಮಾಡಿದ್ರು. ಎರಡು ನಾನು ಅಧ್ಯಕ್ಷ ಇರ್ತಕ್ಕಂಥ ಸಂಸ್ಥೆಗಳಿಗೆ COD ತನಿಖೆಯನ್ನು ಮಾಡಿಸಿದ್ರು. ಹೌಸಿಂಗ್ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಕೊಟ್ಟಂಥ ಜಮೀನನ್ನು BDA ನೋಟಿಫಿಕೇಶನ್ ಮಾಡಿದ್ರು. ಇದು ಪೊಲಿಟಿಕಲ್ ಮೋಟಿವೇಟೆಡ್. 64 ಎನ್ಕ್ವೈರಿ ಮಾಡಿಸಿದ್ರು. 3-4 ಜನ ಅಧಿಕಾರಿಗಳನ್ನು ಹಾಕಿ ಸತತವಾಗಿ 15 ದಿವಸ ನನ್ನ ಹೌಸಿಂಗ್ ಸೊಸೈಟಿ ಮತ್ತು ಹೌಸಿಂಗ್ ಫೆಡರೇಷನ್ ಎಲ್ಲವನ್ನ ಕೂಡ ತನಿಖೆ ಮಾಡಿಸಿದ್ರು ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ. ನಾನು ಸುಮಾರು 22-23 ವರ್ಷ ಈ ಸಹಕಾರ ಸಂಸ್ಥೆಯಲ್ಲಿದ್ದೇನೆ. ಸಹಕಾರ ಸಚಿವನಾಗ್ತೀನಿ ಅಂತಕ್ಕಂಥದ್ದು ಏನು ಇರಲಿಲ್ಲ, ಕನಸಲ್ಲೂ ಇರಲಿಲ್ಲ. ಆದರೆ ಸಹಕಾರ ಸಚಿವನಾಗಿ ಬಂದಂಥ ಸಮಯದಲ್ಲಿ ನನಗಾದಂಥ ತೊಂದರೆಯನ್ನು ಯಾವ ಕಾರಣಕ್ಕೂ ಬೇರೆ ಸಹಕಾರಿಗಳು ಸಹಕಾರ ಸಂಸ್ಥೆಗಳಿಗೆ ಪೊಲಿಟಿಕಲ್ ಮೋಟಿವೇಟೆಡ್ ಇಟ್ಟು ತೊಂದರೆ ಕೊಡಬಾರ್ದು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಈ ವರ್ಷ 20,810 ಕೋಟಿ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಹಕಾರ ಇಲಾಖೆ ಟಾರ್ಗೆಟನ್ನು ಕೊಟ್ಟಿದ್ದೇವೆ. ಸುಮಾರು 8,000 ಕೋಟಿ ಇವಾಗ ಆಲ್ರೆಡಿ ಸುಮಾರು 30 ಲಕ್ಷ ಜನರಿಗೆ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು. ಅದು ಹೊಸಬರು ಇರ್ಬೋದು, ಹಳಬರು ಇರ್ಬೋದು, ಅದು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಥವಾ SC/ST ಅಥವಾ ಸ್ವಸಹಾಯ ಗುಂಪುಗಳು, ಈ ಥರ ಇವಕ್ಕೆಲ್ಲ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದು. ಏನು 20,000 ಮಾಡಿದ್ದೇವೆ, ಈಗ ಆಲ್ರೆಡಿ 8,000 ಕೋಟಿ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹಂತವಾಗಿ ಎಲ್ಲ DCC ಬ್ಯಾಂಕ್ಗಳಿಗೆ ಕಳೆದ 15-20 ದಿವಸದಲ್ಲಿ ಕೊಡಗು ಕೂಡ ಸಾಲವನ್ನು ಕೊಡ್ತಕ್ಕಂಥದ್ದು. ಈಗ ಆಲ್ರೆಡಿ ಗುಲ್ಬರ್ಗಾಗೆ ಹೋಗಿದ್ದೇವೆ, ಬೆಂಗಳೂರು DCC ಬ್ಯಾಂಕ್ ಸಾಲವನ್ನು ಕೊಡ್ತಕ್ಕಂಥದ್ದು, ಮೈಸೂರು ಕೊಡ್ತಕ್ಕಂಥದ್ದು, ಹೀಗೆ ಒಂದೊಂದು ಜಿಲ್ಲೆಗೂ ಕೂಡ ಬೋಪಯ್ಯನವರು ಹೇಳ್ತಾರೆ ತಾಳ್ರಿ ಅಂತಕ್ಕಂಥದ್ದನ್ನು ವಾಡಿಕೆ. ಬೋಪಯ್ಯನವರು ಒಂದು ಲಾ ಬುಕ್ ಇಟ್ಕೊಂಡು ನಿಂತ್ಕೊಂಡು ಸಾಮಾನ್ಯವಾಗಿ ಹೇಳ್ತಾರೆ. ಎಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲ ಕೂಡ ಕೇಳ್ತಕ್ಕಂಥದ್ದು ದಿಗ್ಗಜರು. ನಮ್ಮ ಈಗ ತಾನೇ ಹೇಳ್ತಾ ಇದ್ರು ಮಂತ್ರಿಗಳಾಗಬೇಕಾಯ್ತು ಕೊಡಗಲ್ಲಿ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ತಮಗೆಲ್ಲ ಶುಭಾಶಯಗಳು. ಈ 1.5 ವರ್ಷ ಏನು ಕಟ್ಟಡ ಇದೆ ಅದಕ್ಕಿಂತ ಮುಂಚೆ ಕಟ್ಟಡವನ್ನು ಕಂಪ್ಲೀಟ್ ಮಾಡಿ ಈ ಕೊಡಗಿನವರೇ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ಅದು ಸದ್ಯದಲ್ಲೇ ಈಡೇರ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುದೀರ್ಘ 100 ವರ್ಷ ಇತಿಹಾಸ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಎಷ್ಟೋ ಸಂಸ್ಥೆಗಳು ನಾನು ನೋಡ್ತಾ ಇದ್ದೇನೆ, ಅಣಬೆಗಳು ಥರ ಹುಟ್ಟುತ್ತವೆ. 1 ವರ್ಷ 2 ವರ್ಷ 3 ವರ್ಷ ಅವೆಲ್ಲವೇ ಅಂತಕ್ಕಂಥದ್ದನ್ನು ಹುಡುಕಬೇಕಾಗ್ತದೆ. ಆದರೆ ಇಷ್ಟು ದೀರ್ಘಕಾಲ ಈ ಸಂಸ್ಥೆ ಬೆಳಿಬೇಕಾದ್ರೆ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಸಹಕಾರಿಗಳು ಈ ಬ್ಯಾಂಕಿನ ಆಡಳಿತವನ್ನು ಹಿಡಿಬೇಕಾಗ್ತದೆ, ಚುಕ್ಕಾಣಿಯನ್ನು ಹಿಡಿಬೇಕಾಗ್ತದೆ. ಎಷ್ಟು ಜನ ಡೈರೆಕ್ಟರ್ಗಳು ಇರ್ತಾರೋ ಅವರೆಲ್ಲ ಕೂಡ ಸಹಕಾರ ಕೊಡಬೇಕಾಗ್ತದೆ. ಎಂಪ್ಲಾಯ್ಸು ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ. ಎಂಪ್ಲಾಯೀಸ್ ಸಹಕಾರ ಕೊಟ್ಟರು ಮುಗೀತು, ಎಲ್ಲೆಲ್ಲಿಗೂ ಅಪ್ಲಿಕೇಶನ್ ಬರೀತಾರೆ, ಮೂಗರ್ಜಿ ಬರೀತಾರೆ. ನಾನು ಒಂದು ಸಾರಿ ಅಮೇರಿಕಾಗೆ ಹೋದೆ. ನಾನು ನಮ್ಮ ಹೌಸಿಂಗ್ ಫೆಡರೇಷನ್ ಡೈರೆಕ್ಟ್ರು ರಮೇಶ್ ಅವರು ಇದ್ದಾರೆ ಇಲ್ಲೇ. ರಮೇಶ್ ಅವರು ನಾವು ಎಲ್ಲ ಒಂದು ಸಾರಿ ಟೂರ್ ಹೋದಂಥ ಸಮಯದಲ್ಲಿ ಹೌಸಿಂಗ್ ಫೆಡರೇಷನ್ನ ಎಲ್ಲವನ್ನ ಸಂಪಾದನೆ ಮಾಡಿ ಅಮೇರಿಕಾದಲ್ಲಿ ಇಡಕ್ಕೆ ಹೋಗಿದ್ದಾರೆ. ಸೋಮಶೇಖರ್ ಅಂತೇಳಿ ಇನ್ಕಮ್ ಟ್ಯಾಕ್ಸ್ಗೆ ಡೆಲ್ಲಿ CBIಗೆ ಎಲ್ಲ ಕೊಟ್ಟಂತಾರೆ ಅಷ್ಟು ತನಿಖೆಯನ್ನು. ಆದರೆ ಸಾಮಾನ್ಯವಾಗಿ ಇಂಥ ಬ್ಯಾಂಕುಗಳು ಪ್ರಾಮಾಣಿಕವಾಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥವರು ಕೂಡ ಭಾಳ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕಾಗ್ತದೆ. ಇವತ್ತು 21 DCC ಬ್ಯಾಂಕ್ಗಳು, ಇವತ್ತು ಎಲ್ಲ ಬ್ಯಾಂಕುಗಳು ಕೂಡ ಲಾಭದಲ್ಲಿ ಇರ್ತಕ್ಕಂಥವು. ಇವತ್ತು 95% ರಿಕವರಿ ಈ ಕೊಡಗು DCC ಬ್ಯಾಂಕ್. ಸಾವಿರಾರು ಕೋಟಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆದರೂ ಕೂಡ ಬೋಪಯ್ಯನವರು ಆಗ್ಬೋದು, ಅಪ್ಪಚ್ಚು ರಂಜನವರು ಆಗ್ಬೋದು, ತಕ್ಷಣ ನನಗೆ ಅದನ್ನು ಹೇಳ್ತಾರೆ.
ಸಹಕಾರ ಸಚಿವರಾದ ತಕ್ಷಣ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದಾದ್ರು ನಾವೆಲ್ಲ 1-2 ಸೆಕ್ಟರಲ್ಲಿ ಬಂದಂಥವ್ರು, ಬೇರೆ ಬೇರೆ ಸೆಕ್ಟರ್ಸ್ ಏನೇನು ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥ ಅದನ್ನು ಎಲ್ಲ ಹಿರಿಯ ಸಹಕಾರಿಗಳ ಹತ್ರ ಕೇಳ್ಕೊಂಡಾಗಲೇ ನಾವು ಕೂಡ ಅದಕ್ಕೆ ಸ್ಪಂದಿಸಬೇಕಾಗ್ತದೆ. ಸಹಕಾರ ಸೇರಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ, ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಇತಿಹಾಸ ಹಾಗೂ ಅಗ್ರಸ್ಥಾನವನ್ನು ಪಡೆದಿದೆ. ರೈತಾಪಿ ವರ್ಗಕ್ಕೆ ಜಿಲ್ಲೆಯ ಬೆಳೆಗಾರರಿಗೆ ಸಹಕಾರಿ ಸಂಘ ನೀಡಿರುವ ಕೊಡುಗೆ ಅಪಾರವಾಗಿದೆ. ಸಹಕಾರಿ ಬ್ಯಾಂಕ್ಗೆ ಹಿರಿಯರು ನೀಡಿದ ಕೊಡುಗೆಯಿಂದ ಪ್ರತಿಯೊಬ್ಬರೂ ಸ್ಮರಿಸುವಂತಾಗಬೇಕು. ಎಲ್ಲ ರೀತಿಯ ಸಾಲಗಳು ಸುಲಭವಾಗಿ ಸಿಗೋದು ಸಹಕಾರಿ ಬ್ಯಾಂಕಿನಲ್ಲಿ ಮಾತ್ರ ಅಂತ ಬಣ್ಣಿಸಿದರು. ಉಪನಿಬಂಧಕರಾದಂತಹ ಶ್ರೀಯುತ ಸಲೀಮ್ರವರು, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀ ಕೆ ಬೋಯನವರು, ಅಂತಿಮ್ ರಮೇಶ್ ಅವರು, ಶ್ರೀಯುತ ಅರುಣ್ ಭೀಮಯ್ಯನವರು. ಸಹಕಾರಿ ಕ್ಷೇತ್ರ ಅನ್ನುವಾಗಲೇ ಕೊಡಗು ಜಿಲ್ಲೆ ತನ್ನದೇ ಆದಂಥ ಒಂದು ಭದ್ರ ಬುನಾದಿ ಚಾಪಗಳನ್ನು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಒಂದು ರೀತಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅಸ್ತಿತ್ವ ಮತ್ತು ಹೆಸರನ್ನು ಗಳಿಸಿದೆ. ಬಹುಶಃ ಇದರ ಹಿನ್ನೆಲೆ ಅನೇಕ ಸಹಕಾರಿ ಇದು ಪ್ರಾರಂಭ ಆದಲಿಂದಲೇ ಪ್ರಾರಂಭ ಮಾಡಿ ಆ ಸಹಕಾರಿ ಏನು ತತ್ವಗಳು ಇದೆ ಅದನ್ನು ಯಥೇಚ್ಛವಾಗಿ ಅಳವಡಿಸಿಕೊಂಡು ಬಂದದ್ದರ ಪರಿಣಾಮ ಇವತ್ತು ಸಹಕಾರಿ ಕ್ಷೇತ್ರ ತನ್ನದೇ ಆದಂಥ ಇದರಲ್ಲಿ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಅತಿ ಸುಲಭದಲ್ಲಿ ಸಹಾಯ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವತ್ತು ಶತಮಾನೋತ್ಸವವನ್ನು ಆಚರಿಸುತ್ತಾ ಇದೆ. 3 ವರ್ಷದ ಹಿಂದೆ ಪ್ರಾರಂಭ ಮಾಡಿದರು ಅಂದಿನ ಹಿರಿಯ ಚೇತನತೆ. ಬಹುಶಃ ಬಹಳ ನಾವೆಲ್ಲ ಹೆಮ್ಮೆ ಪಡುವಂಥದ್ದು, ಅಂದು ಸ್ಥಾಪಕ ಅಧ್ಯಕ್ಷರು ಕೂಡ ಪಡಂದೇರ ಅನ್ನಿಸ್ತರು. ಅಂದರೆ ಈ ದೇಶದಲ್ಲಿ ಸೈನ್ಯದಿಂದ ಹಿಡಿದು ನಾನಾ ಕ್ಷೇತ್ರಗಳಲ್ಲಿ ಅವರು ದೇಶ ಸೇವೆಯಲ್ಲಿ ತೊಡಗಿಸಿದ್ದು ಮಾತ್ರವಲ್ಲ, ಸಹಕಾರ ಕ್ಷೇತ್ರದಲ್ಲೂ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರವೂ ಕೂಡ. ಇವತ್ತು ಶತಮಾನೋತ್ಸವಕ್ಕೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅದೇ ಕುಟುಂಬದ ಬಹುಶಃ ತುಂಬ ಹಿರಿಯರು ಇರಬೇಕು. ಬಾಡಿ ಗಣಪತಿಯವರು ಅಧ್ಯಕ್ಷರಾಗಿರುವುದು ಬಹುಶಃ ಹೇಗಿದೆ. ಹಾಗಾಗಿ ಅವತ್ತು ಯಾರು ಪ್ರಾರಂಭ ಮಾಡಿದ್ರು, ಕೊಡಂದೇರ ಈ ಥರ ಎಲ್ಲ ಸಹಕಾರಿಗಳ ಕೊಡುಗೆ ಏನಿದೆ ಆ ಪ್ರಿಯ ಚೇತನಗಳಿಗೆ ನಾವೆಲ್ಲರೂ ಹೃದಯ ತುಂಬಿದ ಪ್ರಣಾಮಗಳನ್ನು ಸಲ್ಲಿಸಲೇಬೇಕಾಗಿದೆ. ಅವರ ಸೇವೆಯನ್ನು ನೆನಪುಕೊಳ್ಳಬೇಕಾಗಿದೆ. ಅವರ ಆದರ್ಶ ಇದು ಏನಿದೆ ಅದನ್ನು ನಾವೆಲ್ಲರೂ ಪಾಲನೆಯೂ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶವೂ ಕೂಡ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬಹುಶಃ ಇವತ್ತು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಯಾವ ರೀತಿ 3 ವರ್ಷದಲ್ಲಿ ಬೆಳೆದುಕೊಂಡು ಬಂದಿದೆ, ಹಿಂದೆ ನಡೆದ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದವರ ಕಾಲದಲ್ಲಿ ಯಾವ ರೀತಿ ಆಗಿದೆ, ವಿಶೇಷವಾಗಿ ಇಂದು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಆದರಣೀಯ MC ನಾಣಯ್ಯನವರ ಕೊಡುಗೆ ಬಹುಶಃ ಇದು ಇವತ್ತು ಅಪಾರ ಇದೆ. ಈಗ ಈ ಬ್ಯಾಂಕ್ ಬೆಳೆಯಲಿಕ್ಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಎಲ್ಲೂ ಇವತ್ತು ಸಹಕಾರಿ
ಕೃಷಿ ಸಾಲ ಇರ್ಬೋದು, ಬೇರೆ ಎಲ್ಲ ರೀತಿಯ ಸಾಲಗಳು ಅತಿ ಸುಲಭದಲ್ಲಿ ಸಿಗೋದು ಅಂದರೆ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ ಮಾತ್ರ. ಬೇರೆ ಯಾವುದೇ ಇವತ್ತು ಶೆಡ್ಯೂಲ್ ಬ್ಯಾಂಕ್ಸ್ಗಳಿಗೆ ನಾವು ಹೋದರೆ ಆತನಿಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಆಗುವಾಗ ಸಾಲವೇ ಬೇಡಪ್ಪ ವಾಪಸ್ ಹೋಗೋಣ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಅದು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇರ್ಬೋದು, ಇತರ ಬ್ಯಾಂಕ್ಸ್ ಸೊಸೈಟಿಗಳು ಇರ್ಬೋದು, ಅದನ್ನು ನೆನೆಸಿಕೊಳ್ಳಲೇಬೇಕಾಗುತ್ತೆ. ಅತಿ ಸುಲಭದಲ್ಲಿ ಕೆಲವು ಸಹಕಾರ ಸಂಘಗಳಲ್ಲಿ ಹೇಗಿದೆ ಅಂದರೆ ಇವತ್ತು ಎಲ್ಲ ದಾಖಲೆಗಳು ಕೊಟ್ಟರೆ ನೆಕ್ಸ್ಟ್ ಡೇ ಅವರ ಅಕೌಂಟಿಗೆ ಚೆಕ್ ಕೊಡುವಂಥ ಇದು ಆಗಿರುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿದೆ, ಈ ಸಹಕಾರಿ ಕ್ಷೇತ್ರದಲ್ಲೂ ಇದೆ. ಮತ್ತು ಪ್ರಾಂಪ್ಟ್ ಪೇಮೆಂಟ್ ಕೂಡ ಇವತ್ತು ಹಾಗೇನೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ಬಹುಶಃ ಏನು ಸೌಲಭ್ಯಗಳಿದೆ ನಮ್ಮ ಸಹಕಾರಿ ಸಚಿವರು ನಾವು ಏನು ಹೇಳಿದ್ದೇವೆ ಅದು ಎಲ್ಲದಕ್ಕೂ ಎಸ್ ಹೇಳಿದ್ದಾರೆ. ಮತ್ತು ಒಂದು ದಿವಸ ನಾನು ಮತ್ತು ಮುಖ್ಯಮಂತ್ರಿ ಸಹಕಾರ ಸಚಿವರು ಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಅವರನ್ನು ಬಿಡಲೇಬೇಕು. ಯಾಕಂದರೆ ಆರ್ಥಿಕ ಇಲಾಖೆ ಬಡ್ಡಿ ಮನ್ನವನ್ನು ಮುಂದುವರಿಸಬೇಕು ಅಂತ ಹೇಳುವಂಥದ್ದಕ್ಕೆ ಆರ್ಥಿಕ ಇಲಾಖೆ ಎಷ್ಟೇ ವಿರೋಧ ಮಾಡಿದರೂ ಕೂಡ ನಾವು ಯಾಕೆ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಭಾರಿ ಒತ್ತಡ ಹಾಕಿದ ಪರಿಣಾಮ ಮತ್ತೆ ಆ ಸಾಲ ಮನ್ನಾ ಏನು ಬಡ್ಡಿ ಮನ್ನವನ್ನು ಮುಂದುವರಿಸುವುದಕ್ಕೆ ವಿಶೇಷ ಕಾಳಜಿ ವಹಿಸಿದ್ದಂಥ ಸಹಕಾರಿ ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಇವತ್ತು ಸಿಕ್ಕಿದರೆ ನಿಮಗೆ ಅಭಿನಂದನೆ. ಬ್ಯಾಂಕಿನಲ್ಲಿ ಈ ಹಿಂದಿನ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ಮಾಜಿ ಅಧ್ಯಕ್ಷರಾದ ಎಂಸಿ ನಾಣಯ್ಯ, ಬಿಕೆ ಚಿನ್ನಪ್ಪ, ಕೆಎ ಉತ್ತಪ್ಪ, ಎಂಎಂ ರಮೇಶ್, ಬಿಡಿ ಮಂಜುನಾಥ್ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಎವಿ ಶಾಂತಕುಮಾರ್, ಕೆ ಮಂದಣ್ಣ, ಎಸ್ಪಿ ಭರತ್ ಕುಮಾರ್ ಅವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಶಾಲು ಹೊದಿಸಿ ಹಾರ ಹಾಕಿ ಫಲ ತಾಂಬೂಲ ನೀಡಿ ಸನ್ಮಾನಿಸಿ ಗೌರವಿಸಿದರು. ಭಾಗಿಯಾಗಿರುವ ಶ್ರೀಯುತರು ಕೊಟ್ಟಿಪೇಟೆ, ಶನಿವಾರ ಸಂತೆ ಹಾಗೂ ಸೋಮವಾರಪೇಟೆ APCMSನ ಹಾಗೂ ತಾಲೂಕು ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದರು. ಹಾಗೆ KDCC ಬ್ಯಾಂಕಿನ ಸಹಕಾರಿ ಕ್ಷೇತ್ರವನ್ನು ಆದರಣೀಯವಾಗಿ ಅಭಿನಂದಿಸಲಾಗುತ್ತಿದೆ. ನಿರ್ದೇಶಕರಾಗಿದ್ದರು. ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕೃತರಾಗಿರುವ 14ರಿಂದ 2019ರವರೆಗೆ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಶ್ರೀಯುತರು 1995ರಿಂದ 2010ರವರೆಗೆ ಸೋಮವಾರಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ವಾಲೂರು ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು. KDCC ಬ್ಯಾಂಕಿನ ಉಪಾಧ್ಯಕ್ಷರಾಗಿ 1997ರಿಂದ 2000ರ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ಇವರು ವಾಲೂರು ತ್ಯಾಗತ್ತೂರು ಸಹಕಾರಿ ಪುರಸ್ಕೃತರು, ಕೊಡಗು ಸಹಕಾರ ರತ್ನ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. 1997ರಿಂದ 2014ರವರೆಗೆ KDCC ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯ ಮಾಡಿರುವ ಶ್ರೀಯುತರು BCom LLB ಮಾಡಿಕೊಂಡು ಈಗಲೂ ವಕೀಲ ವೃತ್ತಿಯನ್ನು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಬ್ಯಾಂಕಿನಲ್ಲಿ ದಶಕಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಎಂಸಿ ನಾಣಯ್ಯ, ಹಲವಾರು ಹಿರಿಯರ ಪರಿಶ್ರಮದಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ರೂಪುಗೊಂಡಿದೆ. ಎಲ್ಲ ಪಕ್ಷಗಳ ಮುಖಂಡರು ಪಕ್ಷ ಭೇದವಿಲ್ಲದೆ ಸಭೆ ಸೇರಿರುವುದು ಸಹಕಾರಿ ಸಂಘಗಳಲ್ಲಿ ಮಾತ್ರ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮಲ್ಲಿ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಶಾಸಕ ದ್ವಯರು, MLCಗಳು ಒಟ್ಟಾಗಿ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಮಾತನಾಡೋದ್ರ ಜೊತೆಗೆ ಎಲ್ಲ ಸಹಕಾರಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವರು, ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥವರು ಕೊಡಂದಾಯ ಮುಖ್ಯ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಪ್ರಚೋದನೆ ಕೊಟ್ಟವರು ಯಾರು ಅಂತ ಗೊತ್ತೇ ನಿಮಗೆ? ರಾಮೋದು ಕೇಟೊಳಿದ ಚಂಗಪ್ಪ. ಅವರು ಆ ಸಂದರ್ಭದಲ್ಲಿ ಚೀಫ್ ಕಮಿಷನರ್ ಆಗಿದ್ದರು. ಅವರು ಒಂದು ಸಹಕಾರ ಸಂಸ್ಥೆಯನ್ನು ನಾವು ಕಟ್ಟಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭ ಬಹುಶಃ ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಮಾಡೋದಿಲ್ಲ. ಆ ಸಂಸ್ಥೆಯನ್ನು ಕಟ್ಟಿ ಅದು ಕೊಡದೇರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಆ ಕುಟುಂಬದ ಸಂಸ್ಥಾಪಕ ಅಧ್ಯಕ್ಷರು 100 ವರ್ಷ ಕಳೆದಾದ ಮೇಲೆ ಇದು ಕಾಕತಾಳಿ ಅಂದರೆ ನೀವು ಅನಿಸ್ಬೋದು. ಇದರ 100ನೇ ವರ್ಷದ ಈ ಸಂದರ್ಭದ
ಗೋಪಿನವರು ಆಗಾಗಲೇ ಹೇಳಿದ್ದಾರೆ, ಇದರ ಅಧ್ಯಕ್ಷ ಸ್ಥಾನವನ್ನು ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಇದ್ಕೊಂಡು ಕೆಲಸ ಮಾಡಬೇಕು ಸುಮಾರು ಮಾಡಬೇಡ ಕಾಕನಾಡಿ ಅಂದ್ರೆ ಅನ್ಸ್ಬೋದು. ಆದರೆ ಆ ಸಂದರ್ಭದಲ್ಲಿ ಕೊಡದಾರ ಇಲ್ಲ ಸಾರ್ವಜನಿಕರು ಇವರಿಗೆಲ್ಲ ಒಂದು ತಿಳಿದಿರಬೇಕು ಅಂತ ಕಾಣುತ್ತೆ. ಅವ್ರು ಈಗಿಲ್ಲ. ಅವರ ತಾತ, ಅವರ ತಂದೆ ಅಪ್ಪನೇ ಈ ಶ್ರೀಮಾನ್ ಆ ಸಂದರ್ಭ ನನಗೆ ಅನಿಸಿದೆ, ಪಾಪ ಇವರು ಕೂಡ ಈ ಬ್ಯಾಂಕ್ನಲ್ಲಿ ಒಬ್ಬ ನಿರ್ದೇಶಕರಾಗಿ ಯಾಕೆ ಬರಬಾರದು ಅಂತ ಹೇಳ್ತಾ ಇರಲಿಕ್ಕೆ ಚಿಂತನೆ ಒಳಗೊಂಡು ನಾನು ಆ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕಿನಿಂದ ಈಗಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬ್ಯಾಂಕಿಗೆ ಕಳಿಸ್ತಾ ಇರ್ತಕ್ಕಂಥ ಒಬ್ಬರನ್ನ ಈಗ ಕಾನೂನು ಅಡಿಯಲ್ಲಿ ಒಂದು ನಿಮ್ಮ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಇಲ್ಲಿ ಬರಬೇಕಾಗುತ್ತೆ ಅಥವಾ ಅವರ ಅಧಿಕಾರಿಗಳು ಯಾರಾದರೂ ಬರಬೇಕಾಗುತ್ತೆ. ಅದರ ಅಂದಿನ ಕಾಲದಲ್ಲಿ ಆ ಥರದ ಯಾವುದೇ ನಿಬಂಧನೆ ಇಲ್ಲದಿದ್ದಾಗ ಶ್ರೀಮಾನ್ KS ಅಂಬುದವರ ಅಪೆಕ್ಸ್ ಬ್ಯಾಂಕಿನ ನಾಮಿನಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಸುಮಾರು 8-10 ವರ್ಷಗಳ ಕಾಲದಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ಈ ಬ್ಯಾಂಕು ಈ ಸಂದರ್ಭದಲ್ಲಿ ಬಂದಂಥ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಕೊಡೆಂದೆರ ಗಣಪತಿ, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರಥಮವಾಗಿ 48 ಸಹಕಾರ ಸಂಘಗಳು ಹಾಗೂ 10,000 ಠೇವಣಿಯೊಂದಿಗೆ ಅಸ್ತಿತ್ವಕ್ಕೆ ಬಂದಿತ್ತು. ಬ್ಯಾಂಕಿಂಗ್ ಲೈಸೆನ್ಸ್ ಪಡೆದ ರಾಜ್ಯದ 2ನೇ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದಾಗಿದೆ. ಬ್ಯಾಂಕಿನ ಸೇವೆಗಳಿಂದ ಗ್ರಾಮೀಣ ಜನತೆಗೆ ವಿಸ್ತರಿಸುವ ನಿಟ್ಟಿನಲ್ಲಿ ಸಂಪಾಜೆ ಭಾಗಮಂಡಲದಲ್ಲಿ ಮತ್ತು ಮಾದಾಪುರದಲ್ಲಿ ನೂತನ ಶಾಖೆಗಳನ್ನು ತೆರೆಯಲು ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಬ್ಯಾಂಕಿನ ಗ್ರಾಹಕರಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಿಕೊಡುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಎಂದಿರುವ ಗಣಪತಿ, ಬ್ಯಾಂಕ್ 100 ವರ್ಷ ಪೂರೈಸಲು ಕಾರಣಕರ್ತರಾದ ಪ್ರತಿಯೊಬ್ಬರನ್ನ ಸ್ಮರಿಸಿಕೊಂಡರು. ಕನಸಿನೊಂದಿಗೆ ಸಮಾಜದ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರವೇ ಸನ್ಮಾನ ಎಂಬುದನ್ನು ಮನಗಂಡು 1921ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರಾರಂಭವಾಗಿ 1946ರಲ್ಲಿ ಕೊಡಗು ಪ್ರಾಂತ್ಯ ಬ್ಯಾಂಕ್ ಎಂದು ನಾಮಕರಣಗೊಂಡು ತದನಂತರ 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂದು ನಾಮಕರಣಗೊಂಡು 2021 ಜೂನ್ 28 ತಾರೀಕಿಗೆ 100 ವರ್ಷಗಳನ್ನು ಪೂರೈಸುವುದರೊಂದಿಗೆ ಸಹಕಾರ ಸಂಘಗಳಿಗೆ ಸಾಲ ನೀಡಿಕೆ ಹಾಗೆ ಅವುಗಳ ಮೇಲ್ವಿಚಾರಣೆಯ ಉದ್ದೇಶದೊಂದಿಗೆ ಕಾರ್ಯ ಆರಂಭಿಸಿದ ಬ್ಯಾಂಕ್ ಸಹಕಾರ ಚಳವಳಿಯ ಜೊತೆಗೆ 100 ವರ್ಷಗಳ ಯಶಸ್ವಿ ಮತ್ತು ಮಹತ್ವಪೂರ್ಣ ಸೇವೆಯನ್ನು ಸಲ್ಲಿಸಿ ಮುನ್ನಡೆಯುವ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯವಾಗಿರುತ್ತದೆ. ಈ 100 ವರ್ಷಗಳ ಕಾಲಾವಧಿಯಲ್ಲಿ ಸಹಕಾರ ಚಳವಳಿಯ ಪೂರ್ವಾಭಿವೃದ್ಧಿಗೆ ಪೂರಕವಾದ ನೀತಿ ನಿಯಮಗಳನ್ನು, ಕಾಯ್ದೆಗಳನ್ನು, ಕಾನೂನುಗಳನ್ನು, ವಿಧಿವಿಧಾನಗಳನ್ನು ಅನೇಕ ಬದಲಾವಣೆ ಆಗಿರುವುದನ್ನು ಗಮನಿಸಲಾಗಿದ್ದು, ಈ ಎಲ್ಲ ಬದಲಾವಣೆಗಳನ್ನು ಬ್ಯಾಂಕಿನ ಆಡಳಿತ ಮಂಡಳಿಯ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಆಯಾ ಕಾಲಗತಿಗೆ ತಕ್ಕಂತೆ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ರೂಢಿಸಿಕೊಳ್ಳುತ್ತಾ ಜಿಲ್ಲೆಯ ಅಗ್ರಗಣ್ಯ ಸಹಕಾರ ಬ್ಯಾಂಕ್ ಆಗಿ ಹೊರಹೊಮ್ಮಿರುತ್ತದೆ. ಜಿಲ್ಲೆಯ ಸಹಕಾರ ಚಳವಳಿಯ ನಾಯಕತ್ವ ವಹಿಸಿಕೊಂಡು ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ನೀಡುತ್ತಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಬ್ಯಾಂಕಿನ ಹೆಗ್ಗಳಿಕೆ. ಬಹುಮುಖ್ಯವಾಗಿ ಜಿಲ್ಲೆಯ ಸಹಕಾರ ಗ್ರಾಮೀಣ ರೈತರಿಗೆ ಅಗತ್ಯ ಇರುವ ಕೃಷಿ ಪತ್ತನ್ನು ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಹಾಗೂ ನಬಾರ್ಡ್ ಹಾಗೂ ರಾಜ್ಯದ ಎಲ್ಲ ಸಹಕಾರಗಳ ನೆರವಿನೊಂದಿಗೆ ಸಕಾಲದಲ್ಲಿ ವಿತರಿಸುತ್ತಾ ಈ ಮೂಲಕ ರೈತರ ಜೀವನಾಡಿ ಸಂಸ್ಥೆಯನ್ನು ಕರೆಸಿಕೊಂಡಿರುವುದು ನಮ್ಮ ಬ್ಯಾಂಕಿನ ಹಿರಿಮೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಗಾದೆಯ ಮಾತಿನಂತೆ ಜಿಲ್ಲೆಯ ಸಂಪೂರ್ಣ ದ್ರವ್ಯ ಸಂಪತ್ತನ್ನು ಜಿಲ್ಲೆಯ ಜನರ ವಿವಿಧ ತರಹದ ಸಾಲದ ಬೇಡಿಕೆಗಳಿಗೆ ಈಡೇರಿಕೆಗೆ ಮೀಸಲಿರಿಸಿದಂಥ ಏಕೈಕ ಬ್ಯಾಂಕ್ ನಮ್ಮದು. ತಾನು ಎಲ್ಲರಿಗೆ ಎಲ್ಲರೂ ತನಗಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬ್ಯಾಂಕ್ ನಡೆದು ಬಂದ ದಾರಿಯನ್ನು ಸ್ಥೂಲವಾಗಿ ನೋಡುವುದಾದರೆ 1922ರಿಂದ 28ರವರೆಗೆ ರೈತರಿಗೆ ಆರ್ಥಿಕ ಸಂಕಷ್ಟಕ್ಕೆ ಜಾಮೀನು ಸಾಲಗಳ ವಿತರಣೆ, ಹಾಗೆ 1926ರಲ್ಲಿ ಗಿರಿವಿ ಸಾಲ ವಿತರಣೆ, ಹಾಗೆ ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಆ ದಿನವೇ 1947 ನಮ್ಮ ಬ್ಯಾಂಕಿನಲ್ಲಿ 360 ಸಹಕಾರ ಸಂಘಗಳು ಸದಸ್ಯರಾಗಿದ್ದು ಬ್ಯಾಂಕಿಗೆ 25 ವರ್ಷ ತುಂಬಿದ ಸಂದರ್ಭದಲ್ಲಿ ಕಟ್ಟಡ ಹೊಂದುವ ಒಂದು ಉದ್ದೇಶದೊಂದಿಗೆ ಮಡಿಕೇರಿಯ ಸುಂಕದಕಟ್ಟೆ ಬಳಿಯ ಮಾರುಕಟ್ಟೆ ಆವರಣದಲ್ಲಿ ಸರ್ಕಾರದಿಂದ ಪಡೆದು ಬ್ಯಾಂಕಿನ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಕುಶಾಲಪ್ಪ, ಸಹಕಾರ ಸಂಘಗಳ ಅಪರ ನಿಬಂಧಕರಾದ AC ದಿವಾಕರ್,
ಬ್ಯಾಂಕಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಬಿಜೆಪಿ ಯುವ ಮೋರ್ಚಾದಿಂದ ಸ್ವಾತಂತ್ರ್ಯ ಮಹೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಸೈಕಲ್ ಜಾಥಾಕ್ಕೆ ಜೆಸಿ ವೇದಿಕೆ ಮುಂಭಾಗ ಚಾಲನೆ ನೀಡಲಾಯಿತು. ಬಿಜೆಪಿ ದಕ್ಷಿಣ ಕನ್ನಡ ಪ್ರಭಾರಿ ಬಿಬಿ ಭಾರತೇಶ್ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಯೌವನ ಹಾಗೂ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನ್ ಹೋರಾಟಗಾರರನ್ನ ಕಾಂಗ್ರೆಸ್ ಸೇರಿದಂತೆ ಇತರ ರಾಜಕೀಯ ಪಕ್ಷಗಳು ಕಡೆಗಣಿಸಿವೆ. ತಾಲಿಬಾನ್ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುವ ಕೆಲವು ರಾಜಕೀಯ ಪಕ್ಷಗಳು ಇಂತಹ ಮಹಾನ್ ಹೋರಾಟಗಾರರಿಗೆ ದೇಶದ್ರೋಹಿ ಪಟ್ಟ ಕಟ್ಟುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ಘೋಷಣೆಯನ್ನ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯನ್ ಅವರು ಮಾಡಿದ ನಂತರ ಇಡೀ ರಾಜ್ಯಗಳ ದೇಶದ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಮಂಡಲಗಳಲ್ಲಿ 75ನೇ ವರ್ಷದ ಆಚರಣೆಗಳನ್ನು ಯುವ ಮೋರ್ಚಾದ ವತಿಯಿಂದ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಜಿಲ್ಲಾ ತಂಡ ಮತ್ತು ಮಂಡಲ ತಂಡ ಎರಡೂ ಸೇರಿಕೊಂಡು ಸೋಮವಾರಪೇಟೆಯಿಂದ ಕುಶಾಲನಗರದವರೆಗೆ ಸುಮಾರು 75ಕ್ಕಿಂತಲೂ ಹೆಚ್ಚು 75 ಹೆಚ್ಚು ಸೈಕಲ್ಗಳೊಂದಿಗೆ ಇವತ್ತು ಈ ಒಂದು ಜಾಥಾವನ್ನು ಓಡಿಸ್ತಾ ಇದೆ. ಕಾರಣ ಎಷ್ಟೇ ಬಂಧುಗಳೇ, ಈ ದೇಶಕ್ಕೆ ಸ್ವತಂತ್ರ ಅಂತ ಹೇಳ್ತಕ್ಕಂಥದ್ದು ಏನು ಪುಕ್ಷಟೆಯಾಗಿ ಏನು ಬಂದಿಲ್ಲ. ಈ ದೇಶದ ಸ್ವತಂತ್ರ ಬಂದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಸ್ವತಂತ್ರ ಹೋರಾಟದ ಹೋರಾಟದ ಹಾದಿ ಹೇಗಿತ್ತು ಅಂತ ಹೇಳುವಂಥದ್ದು ನಾವೆಲ್ಲರೂ ಪಠ್ಯಕ್ರಮಗಳಲ್ಲಿ, ಪಠ್ಯ ಪುಸ್ತಕದಲ್ಲಿ ಓದಿದಂಥ ಅಶ್ಫಾಕುಲ್ಲಾ ಖಾನ್ ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಹೀಗೆ ಪಟ್ಟಿಗಳನ್ನು ಓದ್ಕೊಂಡು ಹೋದರೆ ಅವತ್ತಿನ ಕಾಲಘಟ್ಟದಲ್ಲಿ 18ರಿಂದ 25 ವರ್ಷದ ಅನೇಕ ಯುವ ಮಿತ್ರರು ಅವತ್ತಿನ ಸಂದರ್ಭದಲ್ಲಿ ಈ ಹೋರಾಟದ ಕಿಚ್ಚಿನಲ್ಲಿ ಭಾಗವಹಿಸಿ ಅವರ ಜೀವವನ್ನು ಅವರ ಯೌವನದಲ್ಲಿ ಕಳ್ಕೊಳ್ತಕ್ಕಂಥ ಕೆಲಸವು ಆ ಸಂದರ್ಭದಲ್ಲಿ ಆಗಿದೆ. ಬಹುಶಃ ಅದನ್ನು ನಮ್ಮ ಪಠ್ಯಕ್ರಮದಲ್ಲಿ ಅತಿಯಾದ ಉಲ್ಲೇಖಗಳು ಇಲ್ಲದೆ ಇರೋದ್ರಿಂದ ನಮ್ಮ ಪಠ್ಯಕ್ರಮಗಳಲ್ಲಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದವರ ಬಗ್ಗೆನೇ ಉಲ್ಲೇಖಗಳು, ಬಾಬರ್ ಇರ್ಬೋದು, ಅಕ್ಬರ್ ಇರ್ಬೋದು, ಇನ್ಯಾರ್ಯಾರೋ ಹೆಸರುಗಳನ್ನು ಉಲ್ಲೇಖ ಮಾಡ್ತಕ್ಕಂಥದ್ದನ್ನೇ ಕೊಟ್ಟು ನಮ್ಮನ್ನು ಒಂದು ರೀತಿಯಲ್ಲಿ ಕತ್ತಲಲ್ಲಿಡ್ತಕ್ಕಂಥ ಕೆಲಸವನ್ನು ಈ ರಾಷ್ಟ್ರವನ್ನು ಆಳಿದಂಥ ಬೇರೆ ಬೇರೆ ಪಕ್ಷದವರು ಕಳೆದ 6-7 ದಶಕಗಳಲ್ಲಿ ಮಾಡಿದ್ದನ್ನು ನೋಡಿದ್ದೇವೆ. ಇವತ್ತು ಯುವ ಮೋರ್ಚಾ ಈ ರೀತಿ ಹೋರಾಟ ಮಾಡಿದ ಯುವಕರನ್ನು ನೆನಪಿಸಬೇಕು ಅಂತ ಹೇಳ್ತಕ್ಕಂಥ ಕಾರಣದಿಂದ ಈ ಒಂದು ಯಾತ್ರೆಯನ್ನು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪಠ್ಯದಲ್ಲಿ ಬಿಂಬಿಸದೆ ನಮ್ಮ ದೇಶದ ಮೇಲೆ ಆಕ್ರಮಣ ನಡೆಸಿದವರನ್ನೇ ವಿಜೃಂಭಿಸಲಾಗಿದೆ. ಸ್ವಾತಂತ್ರ್ಯದ ನಿಜವಾದ ಇತಿಹಾಸವನ್ನು ತಿರುಚಲಾಗಿದೆ. ಈ ಬಗ್ಗೆ ಯುವ ಜನಾಂಗದಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ಭಾರತೇಶ್ ಅಭಿಪ್ರಾಯಪಟ್ಟರು. ಈ ಸಂದರ್ಭ ಅಖಂಡ ಭಾರತ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ದೇಶ ಹಾಗೂ ಧರ್ಮದ ಕೆಲಸಕ್ಕೆ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತೇವೆ ಎಂದು ಪ್ರಮಾಣ ವಚನ ಸ್ವೀಕರಿಸಲಾಯಿತು. भारत माता की भारतीय जनता युवा मोर्चा के भारतीय जनता युवा मोर्चा के भारतीय जनता युवा मोर्चा के भारत माता के भारत माता के ಕಾರ್ಯಕ್ರಮದಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ದರ್ಶನ್ ಜೋಯಪ್ಪ, ತಾಲೂಕು ಬಿಜೆಪಿ ಅಧ್ಯಕ್ಷ ಮನುಕುಮಾರ್ ರೈ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಮಾದಪ್ಪ, ಯುವ ಮೋರ್ಚಾ ರಾಜ್ಯ ಸಮಿತಿ ಸದಸ್ಯ ಮಹೇಶ್ ತಿಮ್ಮಯ್ಯ, ಜಿಲ್ಲಾ ಪ್ರಭಾರಿ ರೂಪಾ ಸತೀಶ್, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಸುತ್ತಮುತ್ತ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಮನೆ ಮಾಡಿತ್ತು. ಮನೆಗಳಲ್ಲಿ ಲಕ್ಷ್ಮೀ ದೇವಿಯಿಂದ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯವೊಂದ ನೆರವೇರಿಸಲಾಯಿತು. ಬೆಳಿಗ್ಗೆ 4 ಗಂಟೆಯಿಂದಲೇ ಪೂಜಾ ಕಾರ್ಯ ನೆರವೇರಿಸಿದ ಮಹಿಳೆಯರು ಮನೆಯಿಂದ ತಳಿರು ತೋರಣಗಳಿಂದ ಸಿಂಗರಿಸಿ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಕೊಡಗಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಆದರೆ ಮುಂದಿನ ವಾರ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸುವ ಸಾಧ್ಯತೆ ಇದೆ ಎಂದು ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸೋಮಶೇಖರ್, ಮೈಸೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಅಂತ್ಯಗೊಳಿಸುವಂತೆ
ವರ್ತಕರು ಒತ್ತಾಯಿಸ್ತಾ ಇದ್ದು, ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಈಗ ಪಾಸಿಟಿವಿಟಿ ರೇಟ್ 1% ಇದೇ ಮುಂದುವರೆದಲ್ಲಿ ಆದಷ್ಟು ಶೀಘ್ರ ವೀಕೆಂಡ್ ಕರ್ಫ್ಯೂ ತೆರವಾಗಲಿದೆ ಎಂದರು. ಇನ್ನು ಖಾತೆ ಹಂಚಿಕೆ ಅಸಮಾಧಾನದ ಬಗ್ಗೆ ಮಾತನಾಡಿದ ಸೋಮಶೇಖರ್, ಮುಖ್ಯಮಂತ್ರಿಗಳು ಸಮರ್ಥರಿದ್ದು ಗೊಂದಲಗಳನ್ನು ನಿಭಾಯಿಸ್ತಾರೆ, ಆದರೆ ಸದ್ಯ ಸರ್ಕಾರದಲ್ಲಿ ಅಂತಹ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಇಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಯಾಕೆಂದರೆ 1% ಒಳಗಡೆ ಇದೆ. ವೀಕೆಂಡ್ ಕರ್ಫ್ಯೂ ಬೇಡ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ಈ ವೀಕ್ ಆಗಲಿ ನೆಕ್ಸ್ಟ್ ವೀಕಿಂದ ರಿವ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಕಂಟಿನ್ಯೂ 1 ವಾರ 1% ಒಳಗಡೆ ಬಂದರೆ ಆ ವೀಕೆಂಡ್ನ ತೆಗಿಬೋದು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದೇನೆ. ವರ್ತಕರದು ಪ್ಲಸ್ ಇನ್ನಿತರದ್ದು ಯಾರ್ಯಾರ್ದು ವಿರೋಧ ಇದೆ ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಕಂಟಿನ್ಯೂ ಆದಾಗೆ 1% ಒಳಗಡೆ ಬರ್ತಾ ಇದೆ. ಅದು ಬಂದರೆ ನೆಕ್ಸ್ಟ್ ಇದರಿಂದ ತೆಗಿಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವ್ರಿಗೂ ವರ್ತಕರಿಗೂ ಗಮನಕ್ಕೂ ತಂದಿದ್ದಾನೆ. ಶಾಲೆಗಳ ಆರಂಭದ ವಿಚಾರವಾಗಿ ಏನೋ ತೀರ್ಮಾನ ಆಗಿದೆ ಸರ್? ಯಾವುದು ಗಡಿ ಜಿಲ್ಲೆ ಅಲ್ಲ, ಗಡಿ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದವು ಮಾತ್ರ ಇದು ಮಾಡಿದ್ದಾರೆ. ಆದರೂ ಕೂಡ ನಾವು ಗಡಿ ಜಿಲ್ಲೆನೂ 1% ಒಳಗಡೆ ಇರ್ತಕ್ಕಂಥವನ್ನ ಓಪನ್ ಮಾಡಲೇಬೇಕು 23ರಿಂದ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಇವತ್ತು ಎಜುಕೇಷನ್ ಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಅವರು ಸ್ವಲ್ಪ ಸ್ಟಡಿ ಮಾಡಿ ಅವರು ಡಿಸೈಡ್ ಮಾಡ್ತಾರೆ. ಮಡಿಕೇರಿ ನಗರದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ವರ್ಷದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಿಸಲಾಗುವುದೆಂದು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ನಗರದ ಮಲ್ಲಿಕಾರ್ಜುನ ನಗರ ಬಳಿ ಸ್ಮಶಾನ ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. 14 ಮತ್ತು 15ನೇ ಹಣಕಾಸು ಯೋಜನೆಯಡಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಹಾಗೆಯೇ ಚೈನ್ಗೇಟ್ ಬಳಿಯಲ್ಲಿಯೂ ಕೂಡ ಸ್ಮಶಾನ ಅಭಿವೃದ್ಧಿ ಕೈಗೊಳ್ಳಲಾಗಿದೆ ಎಂದು ಶಾಸಕರು ಹೇಳಿದರು. ಕೋವಿಡ್-19 ಹಿನ್ನೆಲೆ ಸ್ಮಶಾನವು ಅತಿ ಮುಖ್ಯವಾಗಿದೆ. ಆ ದಿಸೆಯಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಿಸಲಾಗುವುದೆಂದು ಶಾಸಕರು ಹೇಳಿದರು. ನಗರಸಭಾ ಸದಸ್ಯರಾದ ಕಲಾವತಿ, ಅರುಣ್ ಶೆಟ್ಟಿ, ಉಮೇಶ್ ಸುಬ್ರಹ್ಮಣಿ, ಸಬಿತಾ, ಪೌರಾಯುಕ್ತರಾದ ರಾಮದಾಸ್, ಕಿರಿಯ ಇಂಜಿನಿಯರ್ ಶಮಂತ್ ಕುಮಾರ್, ಪ್ರಮುಖರಾದ ಭರತ್, ಪ್ರವೀಣ್ ಹಾಜರಿದ್ದರು. ರೈತಾಪಿ ವರ್ಗವು ತೋಟಗಳ ನಿರ್ವಹಣೆಗಾಗಿ ಸಾಲ ಹೊಂದಲು ಬ್ಯಾಂಕ್ಗಳಿಗೆ ಹೋದಲ್ಲಿ ದಾಖಲೆಗಳಲ್ಲಿ P1, P2, P3 ಮತ್ತು P4 ನಮೂದಾಗಿರುವುದರಿಂದ ಸಾಲ ಪಡೆಯಲು ರೈತರಿಗೆ ಕಷ್ಟ ಸಾಧ್ಯವಾಗಿ ಗೊಂದಲ ಸರಿಪಡಿಸುವಂತೆ ತಹಶೀಲ್ದಾರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೊಡಗು ಘಟಕದಿಂದ ಮನವಿಯನ್ನು ಸಲ್ಲಿಸಿತು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೊಡಗು ಜಿಲ್ಲಾ ಘಟಕವು ವಿರಾಜಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಆರ್ ಯೋಗಾನಂದ್ ಅವರಿಗೆ ರೈತರ ಆರ್ಟಿಸಿಯಲ್ಲಿ ಗೊಂದಲ ನಿವಾರಣೆಗಾಗಿ ಮನವಿಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಚಟ್ರುಮಾಡ ಸುಜಯ್ ಬೋಪಯ್ಯ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿರುವ 50% ರೈತರು ಹೊಂದಿರುವ ತೋಟ ಮತ್ತು ಗದ್ದೆ ಕಂದಾಯಕ್ಕೆ ಬಾರದಿರುವುದರಿಂದ ದಾಖಲೆಗಳಲ್ಲಿ P1, P2, P3 ಮತ್ತು P4 ಅಂತ ನಮೂದಾಗಿದ್ದು, ಇದರಿಂದ ತೋಟಗಳ ನಿರ್ವಹಣೆಗಾಗಿ ಬ್ಯಾಂಕ್ಗಳಲ್ಲಿ ಸಾಲ ಹೊಂದಲು ರೈತರಿಗೆ ಸಾಧ್ಯವಾಗ್ತಾ ಇಲ್ಲ. ಆರ್ಟಿಸಿಯಲ್ಲಿರುವ ಗೊಂದಲವನ್ನು ನಿವಾರಣೆ ಮಾಡುವಂತೆ ತಹಶೀಲ್ದಾರ್ಗೆ ತಿಳಿಸಿದರು. ಆರ್ಟಿಸಿಯಲ್ಲಿ ಹೆಸರು ತೆಗೆಯಲು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಮಾತ್ರ ಅವಕಾಶವಿದೆ. ಪಟ್ಟೇದಾರರ ಮರಣ ಪ್ರಮಾಣ ಪತ್ರ ನೀಡಿದರೂ ಕೆಲವು ಸಂದರ್ಭದಲ್ಲಿ ಸಂಬಂಧಿಕರು ನ್ಯಾಯಾಲಯದಲ್ಲಿ ದಾವೆ ಹೂಡಲು ಮುಂದಾಗ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಚಾಲಕರಾದ ಸುಭಾಷ್ ಸುಬ್ಬಯ್ಯ ಮಾತನಾಡಿ, ಸರ್ವೆ ಇಲಾಖೆಯಲ್ಲಿ ಸಿಬ್ಬಂದಿಗಳು ರೈತರನ್ನ ಕಚೇರಿಗಳಿಗೆ ಅಲೆದಾಡಿಸ್ತಾ ಇದ್ದಾರೆ. ಕಡತಗಳು ವಿಲೇವಾರಿ ಮಾಡದೆ ರೈತರಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆ ಮಧ್ಯೆ ಹೊಂದಾಣಿಕೆಯ ಕೊರತೆ ಮತ್ತು ರೈತರಿಗೆ ಸ್ಪಷ್ಟವಾದ ಮಾಹಿತಿ ನೀಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಆರೋಪಿಸಿದರು. ಕಚೇರಿ ಮುಂದೆ ಇವತ್ತು ನಾವು ವಿರಾಜಪೇಟೆ ತಾಲೂಕು ರೈತರ ಹಲವಾರು ಸಮಸ್ಯೆಗಳು ಬಹಳ ದಿವಸದಿಂದ ನಾವು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಒಂದು ಪರಿಹಾರನ ಕಂಡುಕೊಳ್ಬೇಕು ಅಂತ ಹೇಳಿ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಕಾಲಾವಕಾಶ ಇವತ್ತು ಬಂದು ಸೇರಿದೆ. ಇದರ ಪ್ರಕಾರವಾಗಿ ನಮ್ಮ ರೈತ ಸಂಘದ ನಾಯಕರುಗಳು, ಕಾರ್ಯಕರ್ತರುಗಳೆಲ್ಲ ಸೇರಿ ನಮ್ಮ ಏನು ದಕ್ಷಿಣ ಕೊಡಗಿನಲ್ಲಿ ರೈತರ ಈ ರೆವಿನ್ಯೂ ಇಲಾಖೆ ಮತ್ತು ಸರ್ವೆ ಇಲಾಖೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅದನ್ನೆಲ್ಲ ಒಂದು ದಾಖಲಾತಿ ಮೂಲಕ ತಂದು ಇವತ್ತು ನಾವು ತಹಸೀಲ್ದಾರ್ ಸಾಹೇಬರಿಗೆ ಕೊಟ್ಟಿದ್ದೀವಿ. ಅವರು ಸಹ ನಮ್ಮ ಏನು P1, P2 ಸರ್ವೆಯಲ್ಲಿ RTCಯಲ್ಲಿ P1, P2, P3, P4 ಅಂತ ಬರುತ್ತೆ. ಇದ್ರ ಬಗ್ಗೆಯೂ ಸಹ ನಾವು ಹೇಳಿದ್ದೀವಿ. ಇದು ನಮಗೆ ಬ್ಯಾಂಕಲ್ಲಿ ಸರಿಯಾದ ಸಾಲ ಸಿಗ್ತಾ ಇಲ್ಲ, ಇದೊಂದು ಪರ್ಮನೆಂಟ್ ದಾಖಲಾತಿ ಅಲ್ಲ ಅಂತ ಹೇಳುವ ಒಂದು ಅಭಿಪ್ರಾಯದ ಮೇಲೆಗೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಇವತ್ತು ನಮ್ಮ ತಹಸೀಲ್ದಾರ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಾವು ಗಮನ ಹರಿಸಿ 15 ದಿವಸದೊಳಗಡೆ ಯಾವುದೆಲ್ಲ ನಿವಾರಣೆ ಆಗುತ್ತೆ
ಅದನ್ನೆಲ್ಲ ನಿವಾರಿಸ್ಕೊಡ್ತೀನಿ. ಮತ್ತು ಯಾವುದೆಲ್ಲ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದ ಅದು ನಿಂತಿದೆ ಅದಕ್ಕೂ ಸಹ ಸಲಹೆ ಸೂಚನೆಯನ್ನು ಕೊಟ್ಟು ಆಯಾಯ ಅರ್ಜಿದಾರರಿಗೆ ಸೂಕ್ತ ಒಂದು ಮಾರ್ಗದರ್ಶನವನ್ನು ನೀಡ್ತೀನಿ ಅಂತೇಳಿ ಇವತ್ತಿನ ತಹಸೀಲ್ದಾರ್ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇತರ ನಮ್ಮ ಪೊನ್ನಂಪೇಟೆ ತಾಲೂಕು ಕಚೇರಿಯಲ್ಲಿ ಯಾವ ಸಿಬ್ಬಂದಿಗಳ ಕೊರತೆ ಇದೆ, ಮತ್ತು ತಹಸೀಲ್ದಾರರು ಬಂದಿಲ್ಲ, ಇದನ್ನು ಸಹ ನಾವು ಅವರಿಗೆ ಇವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಹಾಗೆಯೇ ಇತರ ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಹೇಳಿದ ಮೇರೆಗೆ ಏನು ADL ಸರ್ವೆ ಇಲಾಖೆ ADLR ಅವರು ಸಹ ಬಂದಿದ್ದರು. ಅವರು ಸಹ ಸೂಕ್ತ ಮುಂದೆ ನಾವು ರೈತ ಪರವಾಗಿ ರೈತರಿಗೆ ಸೂಕ್ತ ಮಾರ್ಗದರ್ಶನ ಕೊಡ್ತೀವಿ ಸರ್, ಇಲ್ಲಿವರೆಗೆ ಯಾವುದು ಆಯಿತು ಇನ್ನು ಮುಂದೆ ನಾವು ಕಿತ್ಕೋತೀವಿ ಅಂತೇಳಿ ಇದನ್ನು ಅವರು ಹೇಳಿದ್ದಾರೆ. ಹಾಗೆಯೇ ಗೋಣಿಕೊಪ್ಪದಲ್ಲಿ ಕೆರೆಹೊಳೆ ಏನು ಒತ್ತುವರಿ ಆಗಿದೆ ಇದ್ರ ಬಗ್ಗೆಯೂ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಮತ್ತು ಪತ್ರಿಕೆಯಲ್ಲಿ ಬಹಳ ಹಿಂದೆ ಬಹಳ ಒಂದು ದೊಡ್ಡದಾಗಿ ಒಂದು ವರದಿ ಬಂದಿತ್ತು ಏನು ಕೆರೆಹೊಳೆ ಒತ್ತುವರಿಯನ್ನು. ಯಾಕಂದರೆ ಗೋಣಿಕೊಪ್ಪದಲ್ಲಿ ವಾಹನ ದಟ್ಟಣೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಒತ್ತುವರಿಗಳು ಮಾಡಿಕೊಂಡ್ರೆ ನೀರಿನ ಹರಿವಿಗೂ ತೊಂದರೆ ಆಗ್ತದೆ ಮತ್ತು ವಾಹನಗಳ ಸಂಚಾರಕ್ಕೂ ತೊಂದರೆ ಆಗ್ತದೆ. ಇದರಿಂದ ಅದನ್ನು ಸಹ ಗಮನ ಹರಿಸಬೇಕು ಅಂತ ತಹಸೀಲ್ದಾರರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನು ಮುಂದಿನ ದಿನಗಳಲ್ಲಿ ಅವರು ಬೇಕಾದಂಥ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಫೋನ್ ಅದ್ರ ಮಧ್ಯೆ ನಿಮ್ಮ ಮಾತಿಗೆ ಒಂದು ಎಲ್ಲರ ತೆಗೆದು ಸೌಲಭ್ಯ ಇಲ್ಲ. ಆ ಆ್ಯಪಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್, ನೀವು ಈ ಬೆಳೆ ಸಮೀಕ್ಷೆ ಅಂತ ಹೇಳೋದು ನಮ್ಮಲ್ಲಿ ಮೋರ್ ದನ್ 69% ಜನರು ಜಾಯಿಂಟ್ RTC ಇರೋದು. ಸಮೀಕ್ಷೆಲಿ ಅದು ಆ್ಯಪ್ ಓಪನ್ ಆಗಲ್ಲ ಸರ್. ನೂತನವಾಗಿ ಸ್ಥಾಪನೆಗೊಂಡ ಪೊನ್ನಂಪೇಟೆ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಕಚೇರಿ ಕೆಲಸಗಳು ಕುಂಠಿತಗೊಂಡಿವೆ. ಸಿಬ್ಬಂದಿಗಳನ್ನು ನೇಮಕಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಾಚಮಾಡ ರವಿಕುಮಾರ್, ಪೊನ್ನಂಪೇಟೆ ಹೋಬಳಿಯ ಆಲಮಾಡ ಮಂಜುನಾಥ್, ಹುದಿಕೇರಿ ಹೋಬಳಿಯ ಚಂಗುಲಂಡ ಸೂರಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ITI ಕಾಲೇಜು ಹಿಂಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ MP ಅಪ್ಪಚ್ಚು ರಂಜನ್ ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿದರು. ಪರಮೇಶ್ವರ ರಕ್ಷ ರಕ್ಷ ಜನಾರ್ದನ ಓಂ ಬನ್ನಿ ನಿನಗೆ ಇಡ್ಸ್ಬೇಕಾಯ್ತಪ್ಪ. ಇನ್ನೊಬ್ರು ಏನಾದ್ರು ಮಾಡಿ 6 ಜನ ಆಯ್ತು. ಇನ್ನೊಬ್ರು ಏನಾದ್ರು ಮಾಡಿ ಹಾಯ್ ನಮ್ಮ ಪಾಪಸ್ತಂಭವ ಅನ್ಯಥಾ ಶರಣ ಗತವತ್ಸಲಾಂ ಭಾವೇನ ರಕ್ಷ ರಕ್ಷ ಪರಮೇಶ್ವರ ರಕ್ಷ ರಕ್ಷ ಜನಾರ್ದನ ಓಂ ಬನ್ನಿ ನಿನಗೆ ಇಡ್ಸ್ಬೇಕಾಯ್ತಪ್ಪ. ಬಳಿಕ ಮಾತನಾಡಿದ ಶಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಬಳಸಲಾಗ್ತಾ ಇದೆ. ಸುಸಜ್ಜಿತ ಕಾಲೇಜು ಕಟ್ಟಡ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 40 ಮಂದಿ ವ್ಯಾಸಂಗ ಮಾಡ್ತಾ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಹಳ ಹಿಂದೆನೇ ಕಟ್ಟಡ ನಿರ್ಮಾಣ ಮಾಡಬೇಕಾಗಿತ್ತು. ಸೂಕ್ತ ಜಾಗ ದೊರೆಯದೇ ಇರುವುದರಿಂದ ವಿಳಂಬವಾಯಿತು. ಸದ್ಯ ವರಲಕ್ಷ್ಮಿ ಹಬ್ಬದಂದು ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಪ್ರಾಂಶುಪಾಲರಾದ ಚಿತ್ರ, ಪ್ರಾಧ್ಯಾಪಕರಾದ KC ದಯಾನಂದ, ಮುತ್ತಂಬ, ಕುಸುಂಬ, ಲೋಕೋಪಯೋಗಿ ಇಲಾಖೆ AE ಶಿವರಾಮ್,
ಎಇ ದೇವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತು ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಟೋಟಲ್ ಆಗಿ ನಮಗೆ 5 ಕೋಟಿ ರೂಪಾಯಿ ಹಣ ಇದೆ. ಮುಂದಿನ ದಿನಗಳಲ್ಲಿ ಇರುವಂಥ 3 ಕೋಟಿ ರೂಪಾಯಿದು ಕೂಡ ಬಿಲ್ಡಿಂಗನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ರೀತಿಯಲ್ಲಿ ಇಲ್ಲಿ ITI ಕಾಲೇಜು ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು, ಕೋ ಎಜುಕೇಷನ್ ಕಾಲೇಜು ಬಂದಾಗ ಮಕ್ಕಳಿಗೆ ಕೂಡ ಹೋಗಲಿಕ್ಕೆ ಬರಲಿಕ್ಕೆಲ್ಲೂ ಕೂಡ ಸುಲಭ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಕೂಡ ಬಸ್ ಹಾಕೋದಿದ್ರು ಕೂಡ KSRTC ಬಸ್ ಹಾಕೋದಿದ್ರು ಕೂಡ ಹಾಕಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದಾಗಿದೆ. ಮತ್ತು ನಾವು ಅಲ್ಲಿ ಹೈಸ್ಕೂಲು ಜೂನಿಯರ್ ಕಾಲೇಜಲ್ಲಿ ಇಷ್ಟವರೆಗೆ ನಾವು ಬಿಲ್ಡಿಂಗಲ್ಲಿ ಕೋ ಎಜುಕೇಷನ್ ಕಾಲೇಜನ್ನು ನಡ್ಸ್ಕೊಂಡು ಬಂದಿದ್ದೆವು. ಮುಂದಿನ ದಿನಗಳಲ್ಲಿ ಅಲ್ಲಿ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಕೋ ಎಜುಕೇಷನ್ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡ್ತೇವೆ. ಇದರಿಂದ ಜನರು ಕೂಡ ಇದರ ಉಪಕಾರವನ್ನು ಪಡ್ಕೊಳ್ಬೇಕು. ಮತ್ತು ಈಗಾಗಲೂ ಕೂಡ ನಮ್ಮ ಕಾಲೇಜಲ್ಲಿ ಕೂಡ ಸ್ಟ್ರೆಂತ್ ಕೂಡ ಚೆನ್ನಾಗಿದೆ. ಎಷ್ಟಿದೆ ಈಗ? 350 ಮಕ್ಕಳಿದ್ದಾರೆ. ಮುಂದಿನ ದಿನಗಳಲ್ಲಿ 450 ಮಕ್ಕಳು ಆಗ್ತದೆ. ಮತ್ತು ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿಕೊಂಡ್ರೆ ನಮಗೆ ಫೀಸ್ ಕೂಡ ನಮ್ಮದಿಲ್ಲ. ಪಾಪದ ಬಡವರಿಗೆ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಭಾಳ ಹಿಂದೆಯೇ ಆಗಬೇಕಾಯ್ತು. ಕಾರಣಾಂತರದಿಂದ 2-3 ಜಾಗವನ್ನು ಕೊಟ್ಟು ಅದು ಆಗಲಿಲ್ಲ ಅಂಥೇಳಿ ಈಗ ಇಷ್ಟರವರೆಗೆ ತಳ್ಳುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ವರಲಕ್ಷ್ಮಿ ಪೂಜೆ ದಿವಸನೇ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ತ್ವರಿತವಾಗಿ ಮಾಡಿದ್ದೇವೆ. ಇಲ್ಲಿ ಆದಷ್ಟು ಬೇಗನೆ ಬಿಲ್ಡಿಂಗ್ ಆಗಲಿ, ಮಕ್ಕಳಿಗೆಲ್ಲ ವಿದ್ಯೆ ಕಲಿಸುವಂಥ ವ್ಯವಸ್ಥೆ ಆಗಲಿ, ಇನ್ನೊಂದು ವಿದ್ಯಾದೇವಲಾಗಿ ಬೆಳೆಯಲಿ ಅಂತೇಳಿ ಹಾರೈಸ್ತೇನೆ. ಧನ್ಯವಾದ. ವಿಶ್ವ ಛಾಯಾಚಿತ್ರ ದಿನಾಚರಣೆಯನ್ನು ಮಡಿಕೇರಿಯ ಬಾಲಭವನದಲ್ಲಿ ವಿನೂತನ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಕೊಡಗು ಛಾಯಾಚಿತ್ರಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮ ನಡೆಯಿತು. ಸಂಘದ ಅಧ್ಯಕ್ಷತೆಯಿಂದ ಸುರೇಶ್ ಮಾವಟ್ಕರ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಛಾಯಾಚಿತ್ರ ಪ್ರದರ್ಶನ ಮತ್ತು ಸಂಘದ 25 ಸದಸ್ಯರು ರಕ್ತದಾನವನ್ನು ಮಾಡಿದರು. ಮುಖ್ಯ ಅತಿಥಿಯಾಗಿ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದ ವಿಶ್ವಕುಮಾರ್ ಮತ್ತು KS ನಾಗೇಶ್ ಹಾಗೂ ವಿರಾಜಪೇಟೆ ಸಂಘದ ಅಧ್ಯಕ್ಷರಾದ ರವೀಂದ್ರ, ಸೋಮವಾರಪೇಟೆ ಅಧ್ಯಕ್ಷರಾದ ಸುಬ್ರಹ್ಮಣ್ಯ, ನಾಗೇಶ್ವರು, ಅದಾದ ನಂತರ ಡ್ಯಾಡರವರು, ನಂತರ ವಿಶ್ವಕುಮಾರ್ ಅವರು ಈ ಒಂದು ಸಂಘವನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಇಟ್ಟುಕೊಂಡು ತಂದು ಈಗಿನ ಕಾಲಘಟ್ಟದಲ್ಲಿ 8/10/2020 ಅಧಿಕಾರ ವಹಿಸಿಕೊಂಡಂಥ ನಮ್ಮ ಈಗಿನ ನೆಚ್ಚಿನ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷ ಸುರೇಶ್ ಮಾವಟ್ಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದ್ದೀವಿ. ಈ ಕಾಲಘಟ್ಟದಲ್ಲಿ ನಾವು ವಹಿಸಿಕೊಂಡಂಥ ಕಾಲಘಟ್ಟದ ನಂತರ ತುಂಬ ಕಲ್ಲು ಮುಳ್ಳಿನ ಹಾದಿಯಾಗಿತ್ತು ನಮಗೆ. ಯಾಕೆಂದರೆ ಮೊದಲನೇದಾಗಿ ನಮಗೆ ಹೊಡೆದಿದ್ದು ಕೋವಿಡ್, ಕೊರೋನಾ. ಈ ಛಾಯಾಚಿತ್ರರಿಗೆ ಬಹಳವಾದ ಹೊಡೆತ, ಆ ಒಂದು ಹೊಡೆತ ನಮಗೆ ಸಹಿಸಲಿಕ್ಕೆ ತಡ್ಕೊಳ್ಳಿಕ್ಕಾಗಲಿ ಅಂತ ಈ ಸಮಯದಲ್ಲಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಮಧ್ಯದಲ್ಲಿ ಒಂದು ಆರೋಗ್ಯ ನಿಧಿ ಅಂತ ಮಾಡಿ ಕೆಲವರೆಲ್ಲ ಕೈ ಜೋಡಿಸಿ ಒಂದು ಸಹಾಯ ಕಾರ್ಯಕ್ರಮ ಕೂಡ ಕೆಲವರಿಗೆಲ್ಲ ನಾವು ಮಾಡಿದ್ವಿ. ಅದರಲ್ಲಿ ನಮ್ಮ ಛಾಯಾ ಹಿರಿಯರಾದಂಥ ಕೆಲವು ಮಿತ್ರರು ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಬ್ಬರು. ಅದು ನಮಗೊಂದು ತುಂಬ ನಷ್ಟ. ಯಾಕೆಂದರೆ ನಾವು ಇದೇ ಅಲ್ಲ, ಇನ್ನು ಮುಂದಕ್ಕಿರಂತ ಬಹಳ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ದಯವಿಟ್ಟು ಛಾಯಾ ಮಿತ್ರರು ಇರ್ಬೋದು ಅಂತೇಳಿ ಈಗಾಗಲೇ ನಾವು ಕಷ್ಟದಲ್ಲಿ, ಕೋವಿಡ್ ಕಷ್ಟದಲ್ಲಿ ಬಂದಾಗ ನಮಗೆ ನಾವು ಸಂಘಟನೆಯಿಂದ ಹೋಗಿ ನಾವು ರಾಜಕಾರಣದ ಜೊತೆ ಮಾತಾಡಿದಾಗ ನಮಗೆ ಆ ಫಲ ಸಿಕ್ತು. ಅದು ನಿಮಗೆ ಗೊತ್ತಿದೆ. ಹಾಗೆ ನಮಗೆ ಅವರಿಂದ ಸಹಾಯನೂ ಆಯಿತು. ಆಗ ಅವರು ಹೇಳಿದ್ರು, ನಿಮ್ಮಲ್ಲಿ ಒಂದು ಸಂಘಟನೆ ಇದೆ ಅನ್ನೋದನ್ನು ಅವರಿಗೆ ಮನವರಿಕೆ ಆಯಿತು. ಹಾಗೆಯೇ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ, ಯಾರು ಸ್ವಾರ್ಥಿಗಳಾಗದೆ ಎಲ್ಲ ಮನುಷ್ಯರಿಂದ ಯಾವುದೇ ಕಾರ್ಯಕ್ರಮ ಇದ್ದರೂ ನಾವು ಈ ಸಂಘಕ್ಕೆ, ಜಿಲ್ಲಾ ಸಂಘಕ್ಕೆ ಕೈ ಜೋಡಿಸಿ ನಾವು ಆದಷ್ಟು ಅವರಿಗೆ ಸಪೋರ್ಟ್ ಮಾಡಿ ನಮ್ಮ ಸಂಘನ ಉತ್ತಮ ರೀತಿಯಲ್ಲಿ ತರಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ದಿನ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸಂಘ, ಜಿಲ್ಲಾ ಸಂಘ ಕುಶಾಲನಗರ ಅಧ್ಯಕ್ಷರಾದ ಶಾಂತಪ್ಪ, ಮಡಿಕೇರಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಮತ್ತು ಡಾಕ್ಟರ್ ಕರ್ಮಯ್ಯ ಪಾಲ್ಗೊಂಡಿದ್ದರು. ಜಿಲ್ಲೆಯ ಅನೇಕ ಛಾಯಾಚಿತ್ರಗಾರರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಹಾಗೂ ಮಾಜಿ ಮುಖ್ಯಮಂತ್ರಿ
ದಿವಂಗತ ಡಿ ದೇವರಾಜ ಅರಸು ಅವರ 106ನೇ ಜನ್ಮ ದಿನಾಚರಣೆಯು ನಗರದ ಹಿಂದುಳಿದ ವರ್ಗಗಳ ಇಲಾಖೆ ಕಚೇರಿಯಲ್ಲಿ ಶುಕ್ರವಾರ ಸರಳವಾಗಿ ಜರುಗಿತು. ಜಿಲ್ಲಾ ಪಂಚಾಯತ್ ಸಿಇಒ ಭನ್ವರ್ ಸಿಂಗ್ ಮೀನಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಬಿಸಿಎಂ ಇಲಾಖೆ ಅಧಿಕಾರಿ ಲಿಂಗರಾಜು ಮತ್ತಿತರರು ದಿವಂಗತ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಶುಕ್ರವಾರ 96 ಹೊಸ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು 572 ಸಕ್ರಿಯ ಪ್ರಕರಣಗಳಾಗಿದೆ. ಒಟ್ಟು 407 ಮರಣ ಪ್ರಕರಣಗಳು ವರದಿಯಾಗಿದೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 2.95 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಮಡಿಕೇರಿ ತಾಲೂಕಿನಲ್ಲಿ 24, ಸೋಮವಾರಪೇಟೆ ತಾಲೂಕಿನಲ್ಲಿ 29, ವಿರಾಜಪೇಟೆಯಲ್ಲಿ 43 ಹೊಸ ಕೋವಿಡ್-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿಂದ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 33,083 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 101 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಇಲ್ಲಿಯವರೆಗೆ 32,104 ಮಂದಿ ಗುಣಮುಖರಾಗಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.